ಹಾಯ್ ಸ್ನೇಹಿತರೆ, ಮುಂದೆ ಬರುವಂಥ ಏನು ಶಿಕ್ಷಕರ ಪರೀಕ್ಷೆ ಇದೆ, ಆ ಒಂದು ಶಿಕ್ಷಕರ ಪರೀಕ್ಷೆಗೆ ಯಾರ್ಯಾರು ತಯಾರಿ ನಡೆಸ್ತಿದ್ರು ಅವರಿಗಾಗಿ ಈ ಒಂದು ವಿಡಿಯೋ ಇರ್ತದೆ ನೋಡಿರಿ. ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಪ್ರಮುಖ ಪ್ರಶ್ನೆಗಳು ನೋಡಿಕೊಳ್ಳೋಣ. ಓಕೆ, ಇದರಲ್ಲಿ ಯಾವುದೋ GPS ಸ್ಟಾರ್, HS ಸ್ಟಾರ್, PS ಸ್ಟಾರ್ ಇವು ಎಕ್ಸಾಮ್ಗಳಿವೆ. ಅವಕ್ಕೆ ಸಂಬಂಧಿಸಿದಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಅತಿ ಹೆಚ್ಚು ಕೇಳ್ತಾರೆ. ಅದಕ್ಕಾಗಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಇದು 4ನೇ ವಿಡಿಯೋ ಆಗಿದೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ 3 ವಿಡಿಯೋ ಮಾಡಿದ್ದೇನೆ ನೋಡಿರಿ. ಆ ವಿಡಿಯೋ ಯಾರು ನೋಡ್ಕೊಂಡಿಲ್ಲೋ ಹೋಗಿ ನೋಡಿಕೊಳ್ಳಿ. ಮೊದಲನೇ ಒಂದು ಪ್ರಶ್ನೆ ನೋಡೋಣ ಬನ್ನಿ. ಸೈಕಾಲಜಿಗೆ ಸಂಬಂಧಿಸಿದಂಥ ಮೊದಲನೇ ಒಂದು ಪ್ರಶ್ನೆ. ಜೀನ್ ಪಿಯೇಜೆ ಅವರ ಅರಿವಿನ ವಿಕಾಸ ಸಿದ್ಧಾಂತದಲ್ಲಿ ಹೊಸ ಮಾಹಿತಿಗೆ ತಕ್ಕಂತೆ ಹಳೆಯ ಜ್ಞಾನವನ್ನು ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹಳೆಯ ಒಂದು ಜ್ಞಾನವನ್ನು ಬದಲಾಯಿಸಿಕೊಳ್ಳುವ ಒಂದು ಪ್ರಕ್ರಿಯೆ, ಹೊಸ ಮಾಹಿತಿಗೆ ತಕ್ಕಂತೆ ಹಳೆಯ ಜ್ಞಾನವನ್ನು ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಹೊಂದಾಣಿಕೆ ಮಾಡಿಕೊಳ್ಳುವಿಕೆ. ನೋಡಿ, ಅಂದರೆ ಹೊಸ ಮಾಹಿತಿಗೆ ತಕ್ಕಂತೆ ನಾವೇನು ಮಾಡ್ತೀವಿ ಅಂದರೆ ಹಳೆಯ ಜ್ಞಾನವನ್ನು ಬಳಸಿಕೊಂಡು ಆ ಒಂದು ಪ್ರಕ್ರಿಯೆಯನ್ನು ಹೊಂದಾಣಿಕೆ ಅಂತ ಕರೆಯುತ್ತಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿತ್ತು ನೋಡ್ರಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಮಕ್ಕಳಲ್ಲಿರುವಂಥ ಹಳೆಯ ಜ್ಞಾನಕ್ಕೆ ಹೊಸ ಮಾಹಿತಿಯನ್ನು ಹಾಗೆ ಸೇರಿಸಿಕೊಳ್ಳುವುದನ್ನು ಸ್ಮಾತೀಕರಣ ಎಂದು ಕರೀತಾರೆ ನೋಡ್ರಿ. ಆದರೆ ಹೊಸ ಮಾಹಿತಿಗೆ ತಕ್ಕಂತೆ ಹಳೆಯ ಜ್ಞಾನವನ್ನು ತಿಳಿದುಕೊಳ್ಳುವುದನ್ನು ಅಥವಾ ಬದಲಾಯಿಸಿಕೊಳ್ಳುವುದನ್ನು ಹೊಂದಾಣಿಕೆ ಅಂತ ಕರೆಯುತ್ತೇವೆ ನಾವು. ಓಕೆ, ಹೊಸ ಒಂದು ಮಾಹಿತಿಯನ್ನು ಹಳೆ ಜ್ಞಾನ ಜೊತೆಗೆ ಒಂದು ಬದಲಾಯಿಸಿಕೊಂಡ್ರೆ ಅದಕ್ಕೆ ಹೊಂದಾಣಿಕೆ ಅಂತ ಕರೀತಾರೆ. ಆದರೆ ಹೊಸ ಮಾಹಿತಿಯನ್ನು ಹಾಗೆಯೇ ಸೇರಿಸಿಕೊಳ್ಳೋದಕ್ಕೆ ಸ್ಮಾತೀಕರಣ ಅಂತ ಕರೀತಾರೆ ನೋಡ್ರಿ. ಈ ರೀತಿಯಾಗಿ ಕರೀತಾರೆ ಒಂದು ಪಿಯೇಜೆ ಅವರ ಒಂದು ಮಾಹಿತಿ. ನೆಕ್ಸ್ಟ್ ಹೋಗೋಣ. ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ನೋಡ್ರಿ. ಫಾದರ್ ಆಫ್ ಅಮೇರಿಕನ್ ಸೈಕಾಲಜಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ವಿಲಿಯಂ ಜೇಮ್ಸ್ ಅವರನ್ನು ಅಮೇರಿಕನ್ ಮನೋವಿಜ್ಞಾನಿ ಪಿತಾಮಹ ಎಂದು ಕರೆಯುತ್ತಾರೆ ಅಂತಲೇ ಹೇಳ್ಬೋದು. ಸರಿಯಾದ ಉತ್ತರ ಆಗಿದೆ ನೋಡಿ, ಆಪ್ಷನ್ಸ್ ಎ. ಓಕೆ, ಇವರು ಏನು ಮಾಡ್ತಾರೆ ಅಂದರೆ 1890ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಅದ್ಯಾವುದಪ್ಪ ಅಂತಂದರೆ ದ ಪ್ರಿನ್ಸಿಪಲ್ ಆಫ್ ದ ಸೈಕಾಲಜಿ ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಅದಕ್ಕಾಗಿ ವಿಲಿಯಂ ಜೇಮ್ಸ್ ಅವರನ್ನು ಅಮೆರಿಕದ ಮನೋವಿಜ್ಞಾನ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಓಕೆ, ಅಮೆರಿಕದ ಮನೋವಿಜ್ಞಾನ ಪಿತಾಮಹ ಯಾರಂದರೆ ವಿಲಿಯಂ ಜೇಮ್ಸ್ ಆಗುತ್ತಾರೆ. ನೆಕ್ಸ್ಟ್ ನೋಡೋಣ. ವಿದ್ಯಾರ್ಥಿಯೊಬ್ಬನು ಕೇವಲ ಬಹುಮಾನ ಪಡೆಯಲು ಅಥವಾ ಪೋಷಕರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಓದುತ್ತಿದ್ದರೆ ಅದು ಯಾವ ರೀತಿಯ ಪ್ರೇರೇಪಣೆ ಆಗಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಅಂದರೆ ಬಹುಮಾನ ಪಡೆದ ಸಲುವಾಗಿ ಓದಬಹುದು ಅಥವಾ ಒಂದು ತಂದೆ ತಾಯಿಯರು ಹೊಡಿತಾರಪ್ಪ ಅಂತ ಓದೋದಾಗಿರ್ಬೋದು. ಇಂಥ ಒಂದು ಓದು ಯಾವ ರೀತಿಯ ಪ್ರೇರೇಪಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯ ಪ್ರೇರೇಪಣೆ ಅಂತಲೇ ಹೇಳ್ಬೋದು ನೋಡಿ. ಬಾಹ್ಯ ಪ್ರೇರಣೆ. ಓಕೆ, ಬಾಹ್ಯ ಪ್ರೇರಣೆಯಿಂದ ಓದ್ತಿರ್ತಾರಂತ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ ಶಿಕ್ಷೆಲೇಷನ್ ಪಾರಾಗಬೇಕು, ಅದೇ ರೀತಿಯಾಗಿ ಬಹುಮಾನವನ್ನು ಪಡಿಬೇಕಂದು ಓದ್ತಿರ್ತಾನಲ್ಲ, ಅಂಥದಕ್ಕೆ ಬಾಹ್ಯ ಪ್ರೇರೇಪಣೆ ಎಂದು ಕರೆಯುತ್ತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿರಿ. ಒಂದು ಚಟುವಟಿಕೆಯನ್ನು ಸ್ವಇಚ್ಛೆಯಿಂದ ಅಥವಾ ಸಂತೋಷಕ್ಕಾಗಿ ಮಾಡದೆ ಬಹುಮಾನ, ಪ್ರಶಂಸೆ ಪಡೆಯಲು ಶಿಕ್ಷೆಯಿಂದ ಪಾರಾಗಲು ಮಾಡಿದರೆ ಅದನ್ನು ಬಾಹ್ಯ ಪ್ರೇರೇಪಣೆ ಎಂದು ಕರೆಯುತ್ತಾರೆ ಅಂತಲೇ ಹೇಳ್ಬೋದು ನೋಡಿ ನಾವು. ನೆಕ್ಸ್ಟ್ ಹೋಗೋಣ. ಡಿಸ್ಕ್ಯಾಲ್ಕುಲಿಯಾ ಎಂಬ ಒಂದು ಕಲಿಕಾ ನ್ಯೂನತೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಡಿಸ್ಕ್ಯಾಲ್ಕುಲಿಯಾ ಎಂಬುದು ಯಾವ ಒಂದು ಕಲಿಕಾ ನ್ಯೂನತೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಿಮಗೆ ಹಲವಾರು ಬಾರಿ ವಿಡಿಯೋದಲ್ಲಿ ಹೇಳಿದ್ರಿ. ಇದಕ್ಕೆ ಸಂಬಂಧಿಸಿದಂಥ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ. ಗಣಿತದ ಲೆಕ್ಕಾಚಾರ ಮಾಡೋದಕ್ಕೆ ನ್ಯೂನತೆ ಹೊಂದಿರ್ತಾರಲ್ಲ, ಅಂಥ ಒಂದು ವ್ಯಕ್ತಿಗಳಿಗೆ ಡಿಸ್ಕ್ಯಾಲ್ಕುಲಿಯಾ ನ್ಯೂನತೆಯನ್ನು ಹೊಂದಿರ್ತಾರೆ. ಡಿಸ್ಕ್ಯಾಲ್ಕುಲಿಯಾ ಎಂದರೇನಪ್ಪ ಅಂತಂದರೆ ಮಕ್ಕಳಲ್ಲಿ ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಲೆಕ್ಕಾಚಾರ ಮಾಡಲು ಕಷ್ಟವಾಗಿರ್ತಿರೋದಲ್ಲ, ಅಂಥ ವ್ಯಕ್ತಿಗಳಿಗೆ ಈ ಒಂದು ಕಲಿಕಾ ದೋಷ ಕಂಡುಬರ್ತದೆ ಅಂತ ಹೇಳ್ಬೋದು. ಡಿಸ್ಕ್ಯಾಲ್ಕುಲಿಯಾ ದೋಷ. ನೆಕ್ಸ್ಟ್ ಹೋಗೋಣ. ವೈಗೋಟ್ಸ್ಕಿ ಅವರ ಪ್ರಕಾರ ಮಗು ತನ್ನ ಆಲೋಚನೆಗಳನ್ನು ನಿಯಂತ್ರಿಸಿಕೊಳ್ಳಲು ತನಗೆ ತಾನೇ ಮಾತನಾಡಿಕೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಅಂದರೆ ವೈಗೋಟ್ಸ್ಕಿ ಅವರ ಪ್ರಕಾರ ಏನಪ್ಪ ಅಂತಂದರೆ ಒಂದು ಮಗುವಿನಲ್ಲಿ ಇರುವಂಥ ಆಲೋಚನೆಗಳನ್ನು ನಿಯಂತ್ರಿಸಿಕೊಳ್ಳಲು ತನಗೆ ತಾನೇ ಮಾತನಾಡಿಕೊಳ್ಳುವುದು ಏನೆಂದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಖಾಸಗಿ ಮಾತು ಅಥವಾ ಪ್ರೈವೇಟ್ ಸ್ಪೀಚ್ ಅಂತ ಕರಿತೀವಿ ನೋಡ್ರಿ.
ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿರಿ. ಮಕ್ಕಳೇನಪ್ಪ ಅಂತಂದರೆ ತಮಗೆ ತಾವೇ ಮಾತನಾಡಿಕೊಳ್ಳೋದನ್ನು ಖಾಸಗಿ ಮಾತೆಂದು ಕರೀತಾರೆ ನೋಡ್ರಿ. ಇದು ಮಗುವಿನ ಒಂದು ಸ್ವಯಂ ನಿಯಂತ್ರಣ ಅಥವಾ ಅರಿವಿನ ಬೆಳವಣಿಗೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪಿ ಎ ಜಿ ಅವರು ಇದನ್ನು ಏನಂತ ಕರೆದಿದ್ದಾರೆ ಅಂದರೆ ಆಮ್ ಕೇಂದ್ರಿತ ಮಾತು ಎಂದು ಕರೆದಿದ್ದಾರೆ. ಆಮ್ ಕೇಂದ್ರಿತ ಮಾತು ಎಂದು ಕರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಪಿ ಎ ಜಿ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಒಂದು ಪ್ರತಿಕ್ರಿಯೆಯ ನಂತರ ತೃಪ್ತಿದಾಯಕ ಫಲಿತಾಂಶ ಬಂದರೆ ಆ ವರ್ತನೆ ಪುನರಾವರ್ತನೆ ಆಗುತ್ತದೆ ಎಂದು ತಾರಂಡೇಕರ್ ಅವರ ಯಾವ ನಿಯಮ ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಒಂದು ಪ್ರತಿಕ್ರಿಯೆಯ ನಂತರ ತೃಪ್ತಿದಾಯಕ ಫಲಿತಾಂಶ ಬಂದ್ರೆ ಆ ಒಂದು ವರ್ತನೆ ಪುನರಾವರ್ತನೆ ಆಗುತ್ತದೆ ಎಂದು ತಾರಂಡೇಕರ್ ಯಾವ ಒಂದು ನಿಯಮ ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪರಿಣಾಮ ನಿಯಮ ನೋಡಿ. ಪರಿಣಾಮ ನಿಯಮ ಹೇಳುತ್ತದೆ. ಯಾವುದೇ ಒಂದು ಪ್ರಕ್ರಿಯೆ ನಡೆಸಿದ ನಂತರ ಅದೇನಾದರೂ ಫಲಿತಾಂಶ ಚೆನ್ನಾಗಿ ಬಂದರೆ ಅಂಥ ವರ್ತನೆಯನ್ನು ನಾವು ಪುನರಾವರ್ತನೆ ಮಾಡಿಕೊಳ್ತೀವಿ. ಈ ನಿಯಮ ಪರಿಣಾಮ ನಿಯಮ ಅಂತ ಕರೀತಾರೆ. ತಾರಂಡೇಕರ್ ಪರಿಣಾಮ ನಿಯಮ ಆಗಿದೆ ನೋಡಿ. ಓಕೆ, ಈ ಒಂದು ಪರಿಣಾಮ ನಿಯಮದ ಪ್ರಕಾರ ಏನಪ್ಪ ಅಂತಂದರೆ ಯಾವುದೇ ವರ್ತನೆಗೆ ಸಕಾರಾತ್ಮಕ ಮತ್ತು ತೃಪ್ತಿಕರ ಫಲಿತಾಂಶ ಬಂತಪ್ಪ ಅಂತಂದರೆ ಅಂಥ ವರ್ತನೆಗಳು ಬಲಗೊಳ್ತದೆ, ಜೊತೆಗೆ ಪುನರಾವರ್ತನೆ ಕೂಡ ಆಗುತ್ತದೆ. ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಬಂದ ತಕ್ಷಣ ಖುಷಿಯಾದ ನಂತರ ಮತ್ತೆ ಇನ್ನೊಂದು ಪರೀಕ್ಷೆ ಬರೆದು ಪಾಸಾಗುವಂಥ ಒಂದು ಪ್ರೇರಣೆ ಕೂಡ ಸಿಗ್ತದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂತಂದರೆ ಪರಿಣಾಮ ನಿಯಮ. ತಾರಂಡೇಕರ್ ಪರಿಣಾಮ ನಿಯಮಕ್ಕೆ ಸಂಬಂಧಿಸಿದೆ ನೋಡಿ. ನೆಕ್ಸ್ಟ್ ನೋಡೋಣ. ತನ್ನ ನ್ಯೂನತೆಗಳನ್ನು ಅಥವಾ ತಪ್ಪುಗಳನ್ನು ಇತರರ ಮೇಲೆ ಹೊರಿಸುವ ರಕ್ಷಣಾ ತಂತ್ರ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ತಪ್ಪು ಮಾಡಿರ್ತದೆ ಅಥವಾ ಒಂದು ಏನಾದರೂ ನ್ಯೂನತೆ ಗೊತ್ತಿರ್ತದೆ ಆ ಮಗುವಿನಲ್ಲಿ, ಅಂಥ ಒಂದು ತಪ್ಪನ್ನು ಏನಪ್ಪ ಅಂತಂದರೆ ಆ ಮಗು ಏನಪ್ಪ ಅಂತಂದರೆ ಬೇರೆ ಮೇಲೆ ಆಗ್ತದೆ. ಅಂಥ ಒಂದು ರಕ್ಷಣಾ ತಂತ್ರ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರೇಕ್ಷೇಪಣೆ ನೋಡಿ. ಓಕೆ, ಪ್ರೊಜೆಕ್ಷನ್ ಅಂತ ಕರಿತೇವೆ ನಾವು. ಒಬ್ಬ ವ್ಯಕ್ತಿ ಒಂದು ಪರೀಕ್ಷೆಯಲ್ಲಿ ಚೀಟಿ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆವಾಗ ಸಿಗಬಿದ್ದಾಗ ಏನು ಹೇಳ್ತಾನಪ್ಪ ಅಂತಂದರೆ ಎಲ್ಲರೂ ಚೀಟಿ ಮಾಡ್ತಾರೆ, ನಾನೇನು ಚೀಟಿ ಮಾಡಿ ಪಾಸಾಗಿಲ್ಲ ಅಂತ ಹೇಳುವಂಥ ಪ್ರೇಕ್ಷೇಪಣೆ ಒಂದು ರಕ್ಷಣಾ ತಂತ್ರ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಆಪ್ಷನ್ಸ್ ಎ ಸರಿಯಾಗಿದೆ ಅಂತ ಹೇಳ್ಬೋದು ನೋಡಿರಿ. ತನ್ನಲ್ಲಿರುವ ತಪ್ಪು, ವೈಫಲ್ಯ ಅಥವಾ ಒಂದು ಕೆಟ್ಟ ಆಲೋಚನೆಗಳನ್ನು ಒಳಗೊಳ್ಳದೆ ತನ್ನ ತಪ್ಪಿಗೆ ಬೇರೆಯವರಾದ ತಪ್ಪು ಎಂದು ಇತರರ ಮೇಲೆ ಗೂಬೆ ಕೂರಿಸುವ ರಕ್ಷಣಾ ತಂತ್ರವನ್ನು ಪ್ರೇಕ್ಷೇಪಣೆ ಎಂದು ನಾವು ಕರೆಯುತ್ತೇವೆ. ನೆಕ್ಸ್ಟ್ ಹೋಗೋಣ. ಪ್ರತಿಯೊಬ್ಬ ವ್ಯಕ್ತಿಯು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಇತರರಿಗಿಂತ ಭಿನ್ನವಾಗಿರುತ್ತಾರೆ ಎಂಬ ಒಂದು ಪರಿಕಲ್ಪನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ವ್ಯಕ್ತಿ ಭಿನ್ನತೆ ಉಂಟಾಗುತ್ತದೆ. ಪ್ರತಿಯೊಬ್ಬರು ಒಂದೇ ರೀತಿಯಾದಂಥ ಆಲೋಚನೆಗಳಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅವರು ದೈಹಿಕವಾಗಿರ್ಬೋದು, ಏನಪ್ಪ ಅಂತಂದರೆ ಸೇಮ್ ಇರೋಲ್ಲ. ಇದಕ್ಕೆ ಏನಪ್ಪ ಅಂತಂದರೆ ವ್ಯಕ್ತಿ ಭಿನ್ನತೆ ಕಾರಣವಾಗಿದೆ ಅಂತಲೇ ಹೇಳ್ತೀವಿ. ಓಕೆ, ವ್ಯಕ್ತಿ ಭಿನ್ನತೆ ಕಾರಣವಾಗಿದೆ ನೋಡಿ. ಓಕೆ, ಒಬ್ಬ ವ್ಯಕ್ತಿ ಥರ ಒಬ್ಬರು ಇರೋದಿಲ್ಲ. ಬುದ್ಧಿಶಕ್ತಿಯಲ್ಲಾಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಆ ವ್ಯಕ್ತಿಗಳಲ್ಲಿ ಈ ಒಂದು ಭಿನ್ನತೆಯನ್ನು ವ್ಯಕ್ತಿ ಭಿನ್ನತೆ ಎಂದು ಕರೆಯುತ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. NCF 2005 ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅದರ ಒಂದು ಪ್ರಕಾರ ತರಗತಿಯಲ್ಲಿ ಶಿಕ್ಷಕನ ಪ್ರಮುಖ ಪಾತ್ರ ಏನಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸುಗಮಕಾರನಾಗಿ ಇರುವುದು ಒಂದು ಶಿಕ್ಷಕನ ಒಂದು ಕರ್ತವ್ಯ ಆಗಿರ್ತದೆ. 2005 NCFನ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಪ್ರಕಾರ. ಓಕೆ, ಸುಗಮಕಾರ ಆಗಿರ್ಬೇಕು. ಸರಿಯಾದ ಉತ್ತರ ಇದು ನೋಡ್ರಿ. ಶಿಕ್ಷಕನು ಕೇವಲ ಮಾಹಿತಿಯನ್ನು ನೀಡುವವನಾಗಿಲ್ಲ, ಬದಲಾಗಿ ಮಗುವಿನ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಅದಕ್ಕೆ ಸುಗಮಕಾರನಾಗಿರ್ಬೇಕಾಗ್ತದೆ ಒಬ್ಬ ಶಿಕ್ಷಕ. ಮಕ್ಕಳ ಜೊತೆಗೆ ಸ್ನೇಹಿತನಂತೆ, ಪೋಷಕನಂತೆ ಪಾಲನೆ ಮತ್ತು ಕಲಿಕೆಯನ್ನು ನೀಡಬೇಕಾಗ್ತದೆ. ನೆಕ್ಸ್ಟ್ ಹೋಗೋಣ. MMPI ಪರೀಕ್ಷೆಯನ್ನು ಯಾವುದನ್ನು ಅಳೆಯಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡ್ತಾರೆ ನೋಡ್ರಿ. ಪರ್ಸನಾಲಿಟಿ ಪರೀಕ್ಷೆ ಮಾಡೋಕ್ಕೆ MMPI ಪರೀಕ್ಷೆಯನ್ನು ಮಾಡುತ್ತಾರೆ. ಓಕೆ, MMPI ಎಂಬುದೇನಪ್ಪ ಅಂತಂದರೆ ಪ್ರಪಂಚದಾದ್ಯಂತ ವ್ಯಾಪಕವಾಗಿರುವಂಥ ಮನೋವಿಜ್ಞಾನದ ಪರೀಕ್ಷೆಯಾಗಿದೆ. ಇದು ವಯಸ್ಕರ ವ್ಯಕ್ತಿತ್ವದ ಲಕ್ಷಣಗಳನ್ನು ಮತ್ತು ಮಾನಸಿಕ ಅಸ್ವಸ್ಥತೆಗಳನ್ನು ಅಳೆಯಲು ನಡೆಸಲಾಗುತ್ತದೆ ಅಂತ ಹೇಳ್ಬೋದು ಈ ಒಂದು MMPI ಪರೀಕ್ಷೆ. ನೆಕ್ಸ್ಟ್ ನೋಡೋಣ. ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನ ಇವು ಬ್ಲೂಮರ್ ಅವರ ಯಾವ ವಲಯಕ್ಕೆ ಸೇರಿವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ.
ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ. ಬ್ಲೂಮರ್ ಅವರ ಯಾವ ವರ್ಗಕ್ಕೆ ಒಂದು ಸೇರಿವೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದರೆ ಆಪ್ಷನ್ ಸಿ, ಜ್ಞಾನಾತ್ಮಕ ವಲಯ ಅಂತ ಕರಿತೀವಿ. ಕಾಗ್ನೇಟಿವ್ ಡೆಮೋನಿ ಅಂತ ಕರಿತೀವಿ ನೋಡ್ರಿ. ಈ ಒಂದು ವಲಯಕ್ಕೆ ಸಂಬಂಧಿಸಿದೆ ಜ್ಞಾನ, ತಿಳುವಳಿಕೆ. ಪ್ರಶ್ನೆ ಆಗ್ತಾ ನೋಡ್ರಿ. ಇದೇ ರೀತಿಯಾಗಿ 2026ರಲ್ಲಿ ನಡೆಯುವಂಥ ಮುಂದೆ ಬರುವಂಥ TET ಪರೀಕ್ಷೆ ಕೂಡ ಭಾಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಸಿ ಆಗಿದೆ ನೋಡಿ. ಬೆಂಜಮಿನ್ ಬ್ಲೂಮರ್ ಅವರ ಒಂದು ಶೈಕ್ಷಣಿಕ ಉದ್ದೇಶಗಳನ್ನು 3 ಹಂತಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಎಷ್ಟು? 3 ಹಂತಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವು 6 ಹಂತಗಳನ್ನು ಮೆದುಳು. ಆ ಹಂತಗಳು ಯಾವುದಂದರೆ ಮೆದುಳು ಮತ್ತು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಜ್ಞಾನಾತ್ಮಕ ಒಂದು ವಲಯಕ್ಕೆ ಸೇರಿವೆ ಅಂತ ಹೇಳ್ಬೋದು. ಇವೇನು ಈಗ ಮೇಲ್ಗಡೆ 6 ನೋಡಿದ್ವಲ್ಲ, ಅವು 6 ಏನಪ್ಪ ಅಂತಂದರೆ ಜ್ಞಾನಾತ್ಮಕ ವಲಯಕ್ಕೆ ಸೇರಿವೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಆಲ್ಬರ್ಟ್ ಬಂಡೂರ್ ಅವರ ಒಂದು ವೀಕ್ಷಣಾ ಕಲಿಕೆಯಲ್ಲಿನ 4 ಪ್ರಮುಖ ಹಂತಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಾರೆ ನೋಡ್ರಿ. ಸರಿಯಾದಲ್ಲಿ ಪ್ರಮುಖವಾಗಿ ಬರಿಬೇಕಂತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೊದಲು ಗಮನ ನೀಡುವುದು, ಆಮೇಲೆ ಧಾರಣೆ ಮಾಡಿಕೊಳ್ಳುವುದು, ಆಮೇಲೆ ಪುನರುತ್ಪಾದನೆ, 4ನೇದು ಪ್ರೇರಣೆ ನೀಡುವುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಸಾಮಾಜಿಕ ಕಲಿಕೆಯಲ್ಲಿ 4 ಹಂತಗಳಲ್ಲೂ ಕ್ರಮಬದ್ಧವಾಗಿ ಬರಿಬೇಕಂತ ಕೊಟ್ಟಿರ್ತಾರೆ. ಮೊದಲನೇದು ಗಮನ ಕೊಡುವುದು ಅಂದರೆ ನೋಡುವುದಾಗಿದೆ, ಅಟೆನ್ಷನ್. ಎರಡನೇದು ಧಾರಣೆ ಮಾಡಿಕೊಳ್ಳಬೇಕು, ನೆನಪಿನಲ್ಲಿ ಇಟ್ಟುಕೊಳ್ಳೋದು ಅಂತ ಕರೀತಾರೆ ಅದಕ್ಕೆ. ಮೂರನೇದು ಪುನರುತ್ಪಾದನೆ ಅಂದರೆ ಪುನರುತ್ಪಾದನೆ ಮಾಡಿಕೊಳ್ಳುವುದು. 4ನೇದು ಪ್ರೇರಣೆ ಅಂತ ಹೇಳ್ತೀವಿ, ಮೋಟಿವೇಶನ್. ಮತ್ತು ಮಾಡಲು ಪ್ರೇರೇಪಿಸುವುದನ್ನು ನಾವು 4ನೇದಾಗಿ ನೋಡ್ತೀವಿ. ಈ ರೀತಿಯಾಗಿ ಇವರೊಂದು ಯಾರ್ದು ಆಲ್ಬರ್ಟ್ ಬಂಡೂರ್ ಅವರ ಒಂದು ಇದಾಗಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ವಿದ್ಯಾರ್ಥಿಯ ಸಾಧನೆಯನ್ನು ನಿರ್ಣಯಿಸಲು ಮತ್ತು ಗ್ರೇಡ್ ನೀಡಲು ನಡೆಸುವಂಥ ಮೌಲ್ಯಮಾಪನ ಯಾವುದಂತ ಕೊಟ್ಟಿದ್ದಾರೆ. ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳನ್ನು ಕೂಡ ಕೇಳುತ್ತಾರೆ. ಇದು ರೂಪಣಾತ್ಮಕ ಮೌಲ್ಯಮಾಪನ ಅಥವಾ ಒಂದು ರಚನಾತ್ಮಕ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ, ಒಂದು ಸಂಕಲಾತ್ಮಕ ಮೌಲ್ಯಮಾಪನ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಂಕಲಾತ್ಮಕ ಮೌಲ್ಯಮಾಪನ. ಅಂದರೆ ವರ್ಷದ ಕೊನೆಯಲ್ಲಿ ನಡೆಸುವಂಥ ಒಂದು ಪರೀಕ್ಷೆಯನ್ನು ನಾವು ಸಂಕಲಾತ್ಮಕ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿ. ವರ್ಷದ ಒಂದು ಕೊನೆಯಲ್ಲಿ ನಡೆಸುವಂಥ ಪರೀಕ್ಷೆ ಯಾವುದು? ಸಂಕಲಾತ್ಮಕ ಮೌಲ್ಯಮಾಪನ ಆಗಿದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ವಿದ್ಯಾರ್ಥಿ ಎಷ್ಟು ಕಲ್ತಾನ ಅಂತ ಅವನಿಗೆ ಅಂಕ ನೀಡಲು ಭಾಳ ಸಹಕಾರಿ ಆಗ್ತದೆ ಅಂತಲೇ ಹೇಳ್ಬೋದು. ವರ್ಷದ ಕೊನೆಯಲ್ಲಿ ನಡೆಸುವಂಥ ಮೌಲ್ಯಮಾಪನ ಸಂಕಲಾತ್ಮಕ ಮೌಲ್ಯಮಾಪನ. ರೂಪಣಾತ್ಮಕ ಮೌಲ್ಯಮಾಪನಪ್ಪ ಅಂತಂದರೆ FA1 FA2 ನಡೆಸ್ತಾರಲ್ಲ, ಅದು ತಿಂಗಳಿಗೆ ಅಥವಾ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ ನಡೆಸುವುದನ್ನು ರೂಪಣಾತ್ಮಕ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಹೋಗೋಣ. ವಸ್ತುಗಳು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅವು ಅಸ್ತಿತ್ವದಲ್ಲಿರುತ್ತವೆ ಎಂದು ಅರಿವು ಮಗುವಿನಲ್ಲಿ ಯಾವ ಹಂತದಲ್ಲಿ ಬೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಅಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ ನಾವು. ಇದು ಯಾವ ಹಂತದಲ್ಲಿ ಕಂಡುಬರ್ತದೆ? ಇದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಂವೇದನಾ ಗತಿ ಅಂತ. ಮೊದಲನೇ ಒಂದು ಹಂತದಲ್ಲಿ ಏನಪ್ಪ ಅಂತಂದರೆ ಈ ಒಂದು ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಕೂಡ ಅಸ್ತಿತ್ವದಲ್ಲಿವೆ ಅಂತ ಮೂಡ್ತದೆ ನೋಡಿರಿ, ಸಂವೇದನಾ ಗತಿ ಹಂತದಲ್ಲಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ಅಂತ ಹೇಳ್ಬೋದು. ಇದು 0 ಇಂದ 2 ವರ್ಷದವರೆಗೆ ಇರುತ್ತದೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಮಗುವಿನಲ್ಲಿ ವಸ್ತುವಿನ ಶಾಶ್ವತೆಯ ಪರಿಕಲ್ಪನೆ ಬೆಳೀತದೆ ಅಂತ ಹೇಳ್ಬೋದು. ತಾಯಿ ಒಂದು ಕೋಣೆಯಿಂದ ಹೊರಗೆ ಹೋದರೂ ಆಕೆ ಇದ್ದಾಳೆ ಎಂದು ಮಗುವಿಗೆ ತಿಳಿತದೆ. ಯಾವುದು? ಈ ಒಂದು ಪಿಯೇಜ್ ಅವರ ಸಂವೇದನಾ ಗತಿ ಹಂತದಲ್ಲಿ. ಪಿಯೇಜ್ ಅವರ ಒಂದು 4 ಹಂತಗಳು ಬರ್ತವೆ ನೋಡ್ರಿ. ಸಂವೇದನಾ ಗತಿ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯ ಅಂತ ಮತ್ತು ಔಪಚಾರಿಕ ಅಂತ 4 ರೀತಿಯಾದಂಥ ವಿಧಾನಗಳನ್ನು ಪಿಯೇಜ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. ಪಾವ್ಲೋ ಅವರ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೋಡಿದಾಗ ನಾಯಿ ಸ್ವಾಭಾವಿಕವಾಗಿ ಜೊಲ್ಲು ಸುರಿಸುವುದು ಯಾವ ರೀತಿಯ ಪ್ರತಿಕ್ರಿಯೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅನಿರ್ಬಂಧಿತ ಪ್ರತಿಕ್ರಿಯೆ ಅಂತ ನಾವು ಹೇಳ್ಬೋದು. UCR ಅಂತ ಹೇಳ್ತೀವಿ. ರೆಸ್ಪಾನ್ಸ್ ನೀಡುತ್ತೆ ನೋಡಿರಿ. ಏನಂದರೆ ನೈಸರ್ಗಿಕ ಪ್ರಚೋದನೆಕ ಆಗಿದೆ ಅಂತ ಹೇಳ್ಬೋದು. UCS ಅಂತ ಕರೀತಾರೆ. ಅದಕ್ಕೆ ಸ್ವಾಭಾವಿಕವಾಗಿ ಜೊಲ್ಲು ಸುರಿಸುವುದನ್ನು ಅನಿರ್ಬಂಧಿತ ಪ್ರತಿಕ್ರಿಯೆ ಅಂತ ಕರಿತೇವೆ ನಾವು. ಅನ್ಕಂಡೀಷನಲ್ ರೆಸ್ಪಾನ್ಸ್ ಅಂತ ಕರಿತೇವೆ. ಆದರೆ ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಯೋದು ಏನಪ್ಪ ಅಂತಂದರೆ CR ಆಗಿರ್ತದೆ ನೋಡಿರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡೋಣ.
ವಯಸ್ಸಾದಂತೆ ಮಗುವಿನ ಸ್ನಾಯುಗಳು ಬಲಗೊಂಡು ಮಗು ತಾನಾಗಿಯೇ ನಡೆಯಲು ಕಲಿಯುವುದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪರಿಪಕ್ವತೆ ಉಂಟಾಗುತ್ತದೆ. ಮಕ್ಕಳು ಬೆಳೆದಂತೆ ಸ್ನಾಯುಗಳು ಬಲಗೊಳ್ಳುತ್ತವೆ, ಜೊತೆಗೆ ತಾನಾಗಿಯೇ ನಡೆಯಲು ಕೂಡ ಮಗು ಕಲಿಯುತ್ತದೆ. ಇದಕ್ಕೇನಪ್ಪ ಅಂತಂದರೆ ಪರಿಪಕ್ವತೆ ಹೊಂದುತ್ತದೆ ಮಗು. ಓಕೆ, ಪರಿಪಕ್ವತೆ ಅಂದರೆ ಏನಪ್ಪ ಅಂತಂದರೆ ಅನುವಂಶಿತವಾಗಿ ಬಂದಿರುವಂಥ ಗುಣಲಕ್ಷಣಗಳನ್ನು ವಯಸ್ಸಾದಂತೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಹೊರಹೊಮ್ಮುವ ಒಂದು ಪ್ರಕ್ರಿಯೆಯನ್ನು ನಾವು ಪರಿಪಕ್ವತೆ ಅಂತ ಕರಿತೇವೆ. ಮಗು ಬೆಳೆಯುತ್ತಾ ಏನಾಗುತ್ತೆ ಅಂದರೆ ಮೂಳೆಗಳು ಗಟ್ಟಿಯಾಗುತ್ತವೆ, ನಡೆಯೋದು ಕಲಿಯುತ್ತೆ, ಮಾತನಾಡೋದು ಕಲಿಯುತ್ತೆ. ಅದೇ ರೀತಿಗೆ ಅದರ ಒಂದು ದೇಹ ಏನಪ್ಪ ಅಂತಂದರೆ ಬೆಳೆಯುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಂಥ ಒಂದು ತರಬೇತಿ ಇರೋದಿಲ್ಲ, ತಾನಾಗಿ ಪರಿಪಕ್ವತೆ ಹೊಂದುತ್ತದೆ ಮಗು ಬೆಳೆದಂತೆ. ನೆಕ್ಸ್ಟ್ ನೋಡೋಣ. ಇತರರೊಂದಿಗೆ ಕಣ್ಣಿನ ಸಂಪರ್ಕ ಮಾಡದಿರುವುದು, ಬೆರೆದಿರುವುದು ಮತ್ತು ಒಂದೇ ವರ್ತನೆಯನ್ನು ಪದೇ ಪದೇ ಮಾಡುವುದು ಇದು ಯಾವ ನ್ಯೂನತೆಯ ಕಾರಣ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಲಕ್ಷಣ ಅಂತ ಕೊಟ್ಟಿದ್ದಾರೆ, ನ್ಯೂನತೆಯ ಲಕ್ಷಣ. ಇದಕ್ಕೆ ಸರಿಯಾದ ಉತ್ತರ ಸೋಲಿನಯನತೆ ಅಂದರೆ ಆಂಟಿಸಮ್ ಅಂತ ಕರೀತಾರೆ ನೋಡ್ರಿ. ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಕಣ್ಣಿನ ಸಂಪರ್ಕ ಮಾಡಲ್ಲ, ಯಾರ ಜೊತೆ ಕೂಡ ಬೆರೆಯೋದಿಲ್ಲ, ಜೊತೆಗೆ ಒಂದೇ ವರ್ತನೆಯನ್ನು ಪದೇ ಪದೇ ಮಾಡ್ತಾ ಇರ್ತಾರೆ ಇವರು. ಓಕೆ, ಆಂಟಿಸಮ್ ಎಂದು ಕರೀತಾರೆ ನೋಡಿ, ಸ್ವಲೀನತೆ ಅಂತ ಕರೀತಾರೆ ಇವು. ನರ ವಿಕಾಸಾತ್ಮಕ ಅಸ್ಪಷ್ಟತೆಯಾಗಿರ್ತದೆ. ಮಕ್ಕಳು ತಮ್ಮದೇ ಆದ ಲೋಕದಲ್ಲಿರ್ತಾರೆ, ಸಾಮಾಜಿಕ ಸಂವಹನ ಮಾಡೋದಿಲ್ಲ, ಅಂದರೆ ಬೇರೆ ವ್ಯಕ್ತಿಗಳ ಜೊತೆಗೆ ಬೆರೆಯೋದಿಲ್ಲ, ಜೊತೆಗೆ ಇತರ ವ್ಯಕ್ತಿಗಳು ಕೂಡ ಭಾವನೆ ವ್ಯಕ್ತಪಡಿಸೋದಿಲ್ಲ. ಇವರಲ್ಲಿರುವಂಥ ಭಾವನೆಯನ್ನು ಬೇರೆ ವ್ಯಕ್ತಿಗಳ ಜೊತೆಗೆ ಹೋಗೋದಿಲ್ಲ, ಸಮಾಜ ಜೀವಿ ಆಗಿರೋದಿಲ್ಲ ನೋಡ್ರಿ, ಇವರು ಒಬ್ಬರೇ ಆಗಿರ್ತಾರೆ ಇವರು. ಇಂಥವರಿಗೆ ಆಂಟಿಸಮ್ ಬಂದಿರುತ್ತೆ ಅಂತ ಹೇಳ್ಬೋದು, ನ್ಯೂನತೆ. ನೆಕ್ಸ್ಟ್ ನೋಡೋಣ. ಬುದ್ಧಿಶಕ್ತಿಯ ತ್ರಿಮುಖ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ ನೋಡ್ರಿ, ಮುಂದೆ ಬರುವಂಥ TET ಪರೀಕ್ಷೆಯಲ್ಲಿ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರ್ತದೆ. ತ್ರಿಮುಖ ಸಿದ್ಧಾಂತವನ್ನು ಮಂಡಿಸಿದ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ, ರಾಬರ್ಟ್ ಸ್ಟರ್ನ್ಬರ್ಗ್ ಅಂತ ಕೇಳ್ತೀವಿ ನಾವು. ಓಕೆ, ರಾಬರ್ಟ್ ಸ್ಟರ್ನ್ಬರ್ಗ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇವರು ಬುದ್ಧಿಶಕ್ತಿಯ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದು ವಿಶ್ಲೇಷಣಾತ್ಮಕ, ಎರಡನೇದು ಸೃಜನಶೀಲ, ನಾಲ್ಕನೇದು ಪ್ರಾಯೋಗಿಕ ಅಂತ 3 ರೀತಿಯಾದಂಥ ವಿಂಗಡಣೆ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ಬುದ್ಧಿಶಕ್ತಿಯ ಒಂದು ತ್ರಿಮುಖ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ರಾಬರ್ಟ್ ಸ್ಟರ್ನ್ಬರ್ಗ್ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಅಬ್ರಹಾಂ ಮಾಸ್ಲೋ ಅವರ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯುನ್ನತ ಹಂತ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಅಬ್ರಹಾಂ ಮಾಸ್ಲೋ ಅವರ ಒಂದು ಅಗತ್ಯ ಶ್ರೇಣಿಯಲ್ಲಿ ಅತ್ಯುನ್ನತ ಹಂತ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆತ್ಮ ಸಾಕ್ಷಾತ್ಕಾರ, ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಇದೆ ನೋಡಿ. ಸೆಲ್ಫ್ ಅಚೀವ್ಮೆಂಟ್ ಅಂತ ಕರೀತಾರೆ. ಓಕೆ, ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೇವೆ. ಓಕೆ, ಅವರ ಒಂದು ಶ್ರೇಣಿ ಪಿರಮಿಡ್ ಆಕಾರದಲ್ಲಿ ಇರ್ತದೆ. ಈ ರೀತಿಯಾದಂಥ ಪಿರಮಿಡ್ ಆಕಾರದಲ್ಲಿ ಇರ್ತದೆ. ಇದರಲ್ಲಿ ಅತ್ಯುನ್ನತ ಶ್ರೇಣಿ ಇರುತ್ತೆ ನೋಡ್ರಿ, ಯಾವುದು ಆತ್ಮ ಸಾಕ್ಷಾತ್ಕಾರ ಅಂತ ನಾವು ಕರಿತೇವೆ. ಓಕೆ, ವ್ಯಕ್ತಿಯು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಂಡು ತಾನು ಏನಾಗಬಲ್ಲನೋ ಅದನ್ನು ಸಾಧಿಸುವ ಹಂತವಾಗಿರ್ತದೆ ಇದು. ವ್ಯಕ್ತಿ ಕೊನೆಯ ಹಂತ ಯಾವುದು ಆತ್ಮ ಸಾಕ್ಷಾತ್ಕಾರ ಆಗಿರ್ತದೆ ನೋಡ್ರಿ, ಅಬ್ರಹಾಂ ಮಾಸ್ಲೋ ಅವ್ರದ್ದು. ಮೊದಲನೇ ಹಂತ ಯಾವುದಪ್ಪ ಅಂತಂದರೆ ಒಂದು ಶಾರೀರಿಕ ಅಗತ್ಯಗಳಿಗೆ ಹೇಳ್ತದೆ ಒಂದನೇದ್ದು, ಎರಡನೇದ್ದು ಭದ್ರತೆ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ, ಮೂರನೇದು ಪ್ರೀತಿ ವಾತ್ಸಲ್ಯ ಬಗ್ಗೆ ಹೇಳ್ತದೆ, ನಾಲ್ಕನೇದು ಗೌರವದ ಬಗ್ಗೆ ಹೇಳ್ತದೆ, ಐದನೇದು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂತಂದರೆ ಅಬ್ರಹಾಂ ಮಾಸ್ಲೋ ಅವರ ಒಂದು ಪಿರಮಿಡ್ ಆಕಾರ ಆಗಿದೆ ಅಂತ ಹೇಳ್ತೀವಿ. ಕೊನೆಯ ಪ್ರಶ್ನೆ ಇದೆ ನೋಡಿ. ಶಿಕ್ಷಣವು ಜೀವನಕ್ಕಾಗಿ ಸಿದ್ಧತೆ ಅಲ್ಲ, ಶಿಕ್ಷಣವೇ ಜೀವನ ಎಂದು ಹೇಳಿದವರು ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇದರ ಒಂದು ಉತ್ತರವನ್ನು ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯಾರಿಗೆ ಉಪಯುಕ್ತ ಆಗಿದೆಪ್ಪ ಅಂತಂದರೆ GPSC ಪರೀಕ್ಷೆ ಯಾರು ತಯಾರು ನಡೆಸ್ತಿದ್ರೋ ಅವರಿಗೆ ಭಾಳ ಸಹಕಾರಿ ಆಗುತ್ತೆ. 50 ಕ್ವಶನ್ ಮೊದಲನೇ ಪೇಪರ್ನಲ್ಲಿ ಇರುತ್ತೆ ನೋಡ್ರಿ, ಸೈಕಾಲಜಿಗೆ ಸಂಬಂಧಿಸಿದ್ದು. ಅದೇ ರೀತಿಯಾಗಿ HSTRಗೆ ಸಂಬಂಧಿಸಿದಂಥ ಮಾಹಿತಿ ಬರ್ತದೆ. ಒಟ್ಟು ಶಿಕ್ಷಕರಾಗುವ ವ್ಯಕ್ತಿಗಳಿಗೆ ಸಂಬಂಧಿಸಿದೆ. ಜೊತೆಗೆ TET 2026ರಲ್ಲಿ ನಡೀತದಲ್ಲ, ಅದಕ್ಕೂ ಕೂಡ 30 ಒಂದು ಸೈಕಾಲಜಿ ಪ್ರಶ್ನೆ ಕೇಳ್ತಾರೆ. ಓಕೆ, ಒಂದು TET 2026ರಲ್ಲಿ ನಡೀತದೆ, ಅದರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. TET ಒಂದು ಬರೆಯುವ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಕಡ್ಡಾಯವಾಗಿ ಸೈಕಾಲಜಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡಿಕೊಳ್ಳಿ, ತಪ್ಪಿಸೋಕೆ ಹೋಗಬೇಡಿ. ಓಕೆ, ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.
ನಿಮ್ಗೇನಾದರೂ ಅನಿಸಿಕೆ ಇದ್ದಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.